ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಆಕ್ಚುಲಿ ನಮ್ಮ 13 ಬ್ಯಾಚ್ ಸ್ಟೂಡೆಂಟ್ಸ್ದು ಸರ್ಟಿಫಿಕೇಶನ್ ಡೇ ಇದೆ. ಸೊ ಹಾಗಾಗಿ ಇವತ್ತು ಗೆಟ್ ರೆಡಿ ವಿತ್ ಮೀ. ನಾನು ಯಾವ ಥರ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ. ಫಸ್ಟ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಯೂಶಲಿ ನಾರ್ಮಲ್ ಆಗಿ ಮನೆಯಲ್ಲಿ ಹೆಂಗೆ ರೆಡಿ ಆಗ್ತೀವಿ, ನಾನು ಎಲ್ಲ ಫಂಕ್ಷನ್ಸ್ಗೂ ಹಂಗೆ ರೆಡಿ ಆಗೋದು. ಎಕ್ಸ್ಟ್ರಾ ಅಂತ ಎಲ್ಲ ಏನಿಲ್ಲ. ಎಕ್ಸ್ಟ್ರಾ ಅಂತ ಅಂದರೆ ಸ್ವಲ್ಪ ಹೈಲೈಟ್ ಮಾಡ್ಕೊತೀನಿ ಕಾಜಲಲ್ಲಿ ಮತ್ತೆ ಲೈನರಲ್ಲಿ. ಬಿಫೋರ್ ಲಿಪ್ಸ್ಟಿಕ್ ಯೂಸ್ ಮಾಡಕ್ ಮುಂಚೆ ನಾನು ಯಾವಾಗಲೂ ಈ ಪ್ರೊಸೆಸ್ನೇ ಮಾಡೋದು. ಲೈಕ್ ವ್ಯಾಸ್ಲಿನ್ ಅಥವಾ ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಸೊ ಕಾಜಲು ಅಷ್ಟೇ ಲಾಂಗ್ ಸ್ಟೇ ಇರಬೇಕು ಅಂತ ಹೇಳಿ ನಾನು ಪಾಟ್ ಕಾಜಲ್ನ ಯೂಸ್ ಮಾಡಿ ಐಲೈನರ್ ಹಾಕೊಂಡ್ಬಿಡ್ತೀನಿ. ಸಾಕು ಅನ್ಸುತ್ತಲ್ಲ ಥಿಕ್ನೆಸ್. ಸ್ವಲ್ಪ ಐಬ್ರೋ ಫಿಲ್ಲಿಂಗ್ ಮಾಡ್ಕೊತೀನಿ. ಓಕೆ, ಲಿಪ್ಸ್ಟಿಕ್ ಅಂತ ಬಂದರೆ ಮ್ಯಾಟ್ ಲಿಪ್ಸ್ಟಿಕ್ನ ಪ್ರಿಫರ್ ಮಾಡ್ತೀನಿ. ಯೂಶಲಿ ಯಾವಾಗಲೂ ಯೂಸ್ ಮಾಡೋ ಅಂತಹ ಕಲರ್ ರೆಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಸೇಮ್ ನಾ ಹೇಳೋದಲ್ಲ ವಿಡಿಯೋ ಸ್ಟಾರ್ಟ್ ಆದಾಗ್ಲೇನೆ, ನಾನು ಡೈಲಿ ಹೆಂಗೆ ರೆಡಿ ಆಗ್ತೀನಿ, ಯಾವುದೇ ಈವೆಂಟ್ಸ್ ಇದ್ರು ಯಾವುದೇ ಫಂಕ್ಷನ್ ಇದ್ರು ಅದೇ ಥರ ರೆಡಿ ಆಗೋದು. ಸೊ ಅದೇ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಪರ್ಸ್ನಲ್ ಲಿಪ್ಸ್ಟಿಕ್ ಆಗಿರೋದ್ರಿಂದ ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಸಾಕಲ್ಲ ಲಿಪ್ಸ್ಟಿಕ್? ಜಾಸ್ತಿ ಆಯ್ತಾ? ನೋಡೋಣ, ಔಟ್ಫಿಟ್ ಎಲ್ಲ ಹಾಕೊಂಡು ನೋಡೋಣ. ಇನ್ ಕೇಸ್ ಜಾಸ್ತಿ ಅಂತ ಅನ್ಸಿದ್ರೆ ಸ್ವಲ್ಪ ಕಮ್ಮಿ ಮಾಡ್ತೀನಿ. ಯೂಶಲಿ ಇಷ್ಟೇ ಹಾಕೊಳ್ಳೋದು. ಚೆನ್ನಾಗಿ ಅನಿಸ್ತಾ ಇದೆ. ದಿಸ್ ಇಸ್ ಮೈ ಕಂಪ್ಲೀಟ್ ಔಟ್ಲುಕ್. ತುಂಬ ಜನ ಹೇರ್ ಸ್ಟೈಲ್ ಚೇಂಜ್ ಮಾಡಿ ಅಂತ ಕೇಳ್ತಿದ್ರಿ. ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.